ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಈ ವೈರ್ ಬ್ಯಾಸ್ಕೆಟು ಮಾರ್ಕೆಟ್ ಸೈಜ್ ಬ್ಯಾಸ್ಕೆಟ್ ಇದು ನನಗೆ ಆರ್ಡರ್ ಇತ್ತು. ಆರ್ಡರ್ ಫಿನಿಶ್ ಆಗಿದೆ. ಅದರದ್ದೊಂದು ಶಾರ್ಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಇದು ಪೂರ್ತಿಯಾಗಿ ನಾನು ಶಿವನ್ ಕಣ್ ನಾಟು ಯೂಸ್ ಮಾಡ್ಕೊಂಡು ಹಾಕಿರೋ ಅಂಥ ಬ್ಯಾಸ್ಕೆಟ್ ಇದು. ನಾನು ಲಾಸ್ಟ್ ಟೈಮ್ ತೋರಿಸ್ಕೊಟ್ಟಿದ್ದೆ, ಚೆಕ್ಸ್ ಡಿಸೈನ್ ಹಾಕ್ಕೊಂಡು ಔಟರ್ ಬಾರ್ಡರ್ ಬರೋ ರೀತಿ ಬಾಕ್ಸ್ ನಾಟಲ್ಲಿ ತೋರಿಸ್ಕೊಟ್ಟಿದ್ದೆ. ಇದು ಶಿವನ್ ಕಣ್ ನಾಟ್ ಯೂಸ್ ಮಾಡಿಕೊಂಡು ಅದೇ ಡಿಸೈನು ಅದೇ ಮೆಜರ್ಮೆಂಟಲ್ಲಿ ಹಾಕಿರೋ ಅಂಥದ್ದು ಇದು. ಸೊ ಇದರಲ್ಲಿ ನಾನು ಶಿವನ್ ಕಣ್ ನಾಟ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಬ್ಯಾಸ್ಕೆಟಲ್ಲಿ ನಾನು ಶಿವನ್ ಕಣ್ ನಾಟ್ ಹಾಕ್ಕೊಂಡು ಬ್ಯಾಸ್ಕೆಟ್ ಹಾಕಿರೋವಂಥದ್ದು. ಸೊ ಇದು ಸೇಮ್ ಮೆಷರ್ಮೆಂಟು, ಸೇಮ್ ಅಳತೆಯಲ್ಲಿ ಬರುತ್ತೆ ಬ್ಯಾಸ್ಕೆಟ್. ಇದು ಮಾರ್ಕೆಟ್ ಬ್ಯಾಸ್ಕೆಟು, ದೊಡ್ಡ ಸೈಜ್ ಬ್ಯಾಸ್ಕೆಟು, ಸೇಮ್ ಮೆಷರ್ಮೆಂಟಲ್ಲಿ ಬರುತ್ತೆ. ಆದರೆ ಬಾಕ್ಸ್ ನಾಟ್ ಹಾಕ್ಕೊಂಡು ಹಾಕಿರೋವಂಥ ಬ್ಯಾಗಿಗೂ ಈ ಬ್ಯಾಗಿಗೂ ಸ್ವಲ್ಪ ವೆಯ್ಟ್ ಜಾಸ್ತಿ ಬರುತ್ತೆ ಈ ಬ್ಯಾಗು. ಸೊ ಇದಕ್ಕೆ ನನಗೆ 9 ಬಂಡಲ್ ವೈರ್ ಹಿಡಿದಿದೆ. ಸೊ ನೋಡಿ, ಈ ಬ್ಯಾಗಿಗೆ ನಾನು ತಳ ಅಗಲ ಬಂದು 38 ಲೈನು ಅಗಲ ಹಾಕ್ಕೊಂಡಿದ್ದೀನಿ. ಇನ್ನು ತಳ ಉದ್ದ ನೋಡೋದಾದರೆ ಉದ್ದ ಬಂದು 18 ಲೈನು ನಾನು ಉದ್ದನ ಹಾಕ್ಕೊಂಡಿದ್ದೀನಿ. ತಳ ಎತ್ತರ 18 ಲೈನ್ ಹಾಕ್ಕೊಂಡಿದ್ದೀನಿ. ಇನ್ನು ಎತ್ತರ ನೋಡೋದಾದರೆ ಇಲ್ಲಿ ನಾನು 34 ಲೈನ್ ಎತ್ತರ ಹಾಕ್ಕೊಂಡಿದ್ದೀನಿ. 34 ಲೈನ್ ಎತ್ತರ ಹಾಕ್ಕೊಂಡಿರೋದ್ರಲ್ಲಿ ನೋಡಿ 2 ಲೈನು ಈ ರೀತಿ ಒಳಭಾಗಕ್ಕೆ ಮಡಚಿ ನಾನು ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. 2 ಲೈನ್ ಒಳಭಾಗದಲ್ಲಿ ತೂರಿಸಿರೋದ್ರಿಂದ ನನಗಿಲ್ಲಿ 32 ಲೈನು ಎತ್ತರ ಬಂದಿದೆ. ಸೊ ಎತ್ತರ 32 ಲೈನು ಎತ್ತರ ಬಂದಿದೆ. 2 ಲೈನು ಒಳಭಾಗದಲ್ಲಿ ಮಡಚಿದ್ದೀನಿ. ಟೋಟಲ್ 34 ಲೈನ್ ಹಾಕ್ಕೊಂಡಿರೋದ್ರಲ್ಲಿ 2 ಲೈನ್ ಒಳಭಾಗಕ್ಕೆ ಮಡಚಿರೋದ್ರಿಂದ ಎತ್ತರ ಬಂದು 32 ಲೈನ್ ಎತ್ತರ ಬಂದಿದೆ. ಇನ್ನು ಹ್ಯಾಂಡಲ್ ನೋಡೋದಾದರೆ ನಾನಿಲ್ಲಿ ಡಾಟ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಸೊ ಇದು ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ವೆಯ್ಟ್ ತಡಿಬೇಕಲ್ವ, ಹಾಗಾಗಿ ನಾನಿಲ್ಲಿ ಡಬಲ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಮತ್ತು ಡಾಟ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ, ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂಥೇಳಿ ನಾನು ಡಾಟ್ ಹ್ಯಾಂಡಲ್ ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ವೈರ್ನ ಒಳಭಾಗದಲ್ಲಿ 2 ಲೈನ್ ವೈರ್ ಮಡಚೋದ್ರಿಂದ ನಮಗೆ ಬ್ಯಾಗು ಸ್ಟಿಫ್ ಆಗಿರುತ್ತೆ. ಇಲ್ಲಿ ಮೇಲ್ಭಾಗದಲ್ಲಿ ಸ್ಟಿಫ್ ಆಗಿರುತ್ತೆ, ಪೈಪಿಂಗ್ ಕೊಟ್ಟಿರೋ ರೀತಿ ಇರುತ್ತೆ. ಮತ್ತು ಈ ಬ್ಯಾಸ್ಕೆಟಿಗೆ ನಾನು ಲೈನ್ ಒಂದೇ ಸಮ ಬರಲಿ ಅಂದ್ಬಿಟ್ಟು ಲ್ಯಾಡರ್ ನಾಟ್ ಉಪಯೋಗಿಸ್ಕೊಂಡಿದ್ದೀನಿ. ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ನೋಡಿ ಒಳಭಾಗದಲ್ಲಿ ನಮಗೆ ಈ ರೀತಿ ಲೈನ್ ಬರುತ್ತೆ. ಲ್ಯಾಡರ್ ನಾಟ್ ಎಲ್ಲೆಲ್ಲಿ ಹಾಕಿದ್ದೀವಿ ಅಲ್ಲಿ ಒಳಭಾಗದಲ್ಲಿ ಈ ರೀತಿ ಲೈನ್ ಬರುತ್ತೆ. ಸೊ ಇಲ್ಲಿ ನೋಡ್ಬೋದು, ಹ್ಯಾಂಡಲ್ ನೋಡೋದಾದರೆ ನಾನು ಇಲ್ಲಿ ವೈರ್ ಸುತ್ತಬಿಟ್ಟು ಒಳಭಾಗದಲ್ಲಿ ವೈರ್ನ ತೋರಿಸ್ಕೊಂಡಿದ್ದೀನಿ. ಇದನ್ನೇನಕ್ಕಪ್ಪ ಅಂತಂದರೆ ನೋಡಿ, ಈ ರೀತಿ ಹ್ಯಾಂಡಲ್ ಅಳ್ಳಾಡಿಸಿದಾಗ ಅಳ್ಳಾಡಬಾರ್ದು, ಒಂದೇ ಲೆವೆಲಲ್ಲಿ ಕೂತ್ಕೊಳ್ಳಿ, ಸ್ಟಿಫಾಗಿ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ವೈರ್ನ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಬಟನ್ಸ್ನ ನೋಡ್ಬೋದು ನೀವು. ಇಲ್ಲಿ ನೋಡಿ ಡಬಲ್ ಹ್ಯಾಂಡಲ್ ಹಾಕ್ಕೊಂಡಿರೋದ್ರಿಂದ ಒಂದೇ ಬಟನ್ ಹಾಕೋದಕ್ಕೆ ಆಗೋದಿಲ್ಲ. ಸೊ ನಾನಿಲ್ಲಿ ಈ ಸೈಡು 2 ಹ್ಯಾಂಡಲ್ಗೂ ಸೇರಿಸಿ ನಾನು 2 ಬಟನ್ಸ್ನ ಹಾಕ್ಕೊಂಡಿದ್ದೀನಿ. 2 ಸೈಡು ಅದೇ ರೀತಿಯೇ ನಾನು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ. ಇನ್ನು ತಳ ನೋಡ್ಬೋದು. ತಳ ನೋಡಿ, ಇದು ದೊಡ್ಡ ಬ್ಯಾಸ್ಕೆಟ್ ಆಗಿರೋದ್ರಿಂದ ಮೂಲೆಯಲ್ಲಿ 4 ಬಟನ್ಸ್ನ ಹಾಕ್ಕೊಂಡಿದ್ದೀನಿ. ಮತ್ತು ಸೆಂಟ್ರಲ್ಲಿ 2 ಬಟನ್ಸ್ನ ನಾನು ಹಾಕ್ಕೊಂಡಿದ್ದೀನಿ. ದೊಡ್ಡ ಸೈಜ್ ಮಾರ್ಕೆಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಅಗಲ ಜಾಸ್ತಿ ಇರೋದ್ರಿಂದ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೀವು ಇಲ್ಲಿ ಸೆಂಟ್ರಿಗೆ ಮಾತ್ರ ಹಾಕ್ಕೊಬೋದು. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ನನಗೆ ಮೂಲೆಯಲ್ಲಿ 7 ಲೈನ್ ಬಂದಿದೆ ರೆಡ್ ಕಲರ್ ವೈರು. ನೋಡಿ 1 2 3 4 5 6 7 ಲೈನ್ ಬಂದಿದೆ. ಮೂಲೆಯಲ್ಲಿ 7 ಲೈನ್ ಬಂದಿದೆ. 4 ಮೂಲೆಯಲ್ಲೂ 7 ಲೈನ್ ಬಂದಿದೆ. ಏನಕ್ಕೆ ಅಂತಂದರೆ ನಾವಿಲ್ಲಿ ಎಕ್ಸ್ಟ್ರಾ 1 ಪೀಸ್ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಿ ಮೂಲೆ ತಿರುಗಿಸ್ಬೇಕಾದ್ರೆ, ಹಾಗಾಗಿ ಮೂಲೆಯಲ್ಲಿ 1 ಲೈನ್ ಎಕ್ಸ್ಟ್ರಾ ಬಂದಿದೆ. ಸೊ ಇನ್ನು ಮಿಕ್ಕಿದ ಸೆಂಟ್ರಲ್ಲೆಲ್ಲ 6 ಲೈನೇ ಇದೆ. ಏನಕ್ಕಪ್ಪ ನಾವು ಮೂಲೆಯಲ್ಲಿ 1 ಲೈನ್ ಎಕ್ಸ್ಟ್ರಾ ಜಾಯಿನ್ ಮಾಡ್ಕೊಳ್ಳೋದಂದರೆ ನೋಡಿ, ನಮಗೆ ಮೂಲೆ ತಿರುಗಿಸ್ಕೊಂಡಾಗ ಫಸ್ಟು ನಾವು ತಳ ಹಾಕ್ಕೊಂಡು ಎತ್ತರ ಹಾಕೋಬೇಕಾದ್ರೆ 1 ಲೈನಲ್ಲಿ ಸ್ಟಾರ್ಟಿಂಗ್ ನಾವು ಮೂಲೆ ತಿರುಗಿಸ್ಕೊಳ್ಳೋ ಲೈನಲ್ಲಿ ಈ ಕಡೆ ಸೈಡು ಮತ್ತು ಈ ಕಡೆ ಸೈಡಲ್ಲಿ ನಮಗೆ ಹೋಲ್ಸು ದೊಡ್ಡದಾಗಿ ಬರುತ್ತೆ. ಸೊ ನಾನು ಶಿವನ್ ಕಣ್ ನಾಟ್ ಹೋಲ್ಸೇ ಬರಬೇಕು ಅಂಥೇಳಿ ಈ ರೀತಿ ನಾನು ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ವಿಡಿಯೋ ಹಾಕ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಶಿವನ್ ಕಣ್ ನಾಟಲ್ಲಿ 3 ರೀತಿ ನಾವು ಬ್ಯಾಸ್ಕೆಟ್ನ ಹಾಕ್ಕೋತೀವಿ ನೋಡಿ. ಒಂದು ರೀತಿ ಬಂದು ತಳದಿಂದ ಪೂರ್ತಿ ಎತ್ತರ ಹಾಕೋವರೆಗೂ ಶಿವನ್ ಕಣ್ ನಾಟೇ ಹಾಕ್ಕೊಳ್ಳೋದು. ಮತ್ತು ಇಲ್ಲಿ ನಮಗೆ ಹೋಲ್ಸು ದೊಡ್ಡ ಹೋಲ್ಸ್ ಬರ್ದಲೇ ಇರೋ ರೀತಿ ಹಾಕ್ಕೊಳ್ಳೋದು. ಇಲ್ಲಿ ನಮಗೆ ದೊಡ್ಡ ಹೋಲ್ಸ್ ಬರಬಾರ್ದು ಅನ್ನೋರು ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾದ್ರೆ 1 ಪೀಸ್ ವೈರ್ನ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ರೀತಿ ನೋಡೋದಾದರೆ ತಳನ ನಾವು ಬಾಕ್ಸ್ ನಾಟಲ್ಲಿ ಹಾಕ್ಕೊಂಡು ಎತ್ತರ ಹಾಕ್ಕೋಬೇಕಾದ್ರೆ ಶಿವನ್ ಕಣ್ ನಾಟ್ ಹಾಕ್ಕೊಳ್ಳೋದು. ಇನ್ನೊಂದು ರೀತಿ ನೋಡೋದಾದರೆ ತಳದಿಂದ ಎತ್ತರದವರೆಗೂ ಶಿವನ್ ಕಣ್ ನಾಟೇ ಹಾಕ್ಕೊಳ್ಳೋದು. ಬಟ್ ನಾವಿಲ್ಲಿ ಎಕ್ಸ್ಟ್ರಾ ವೈರ್ ಜಾಯಿನ್ ಮಾಡ್ದಲ್ಲೇ ಇದ್ದಾಗ ಇಲ್ಲೇನಾಗುತ್ತೆ, ಈ ಕಡೆ ಮತ್ತು ಈ ಕಡೆ ಸೈಡಲ್ಲಿ ನಮಗೆ ಹೋಲ್ಸು ದೊಡ್ಡದಾಗಿ ಬರುತ್ತೆ. ಸೊ ಇಲ್ಲಿ ಮತ್ತೆ ಈ ಕಡೆ ಸೈಡಲ್ಲಿ ಶಿವನ್ ಕಣ್ ನಾಟ್ ಬರುತ್ತೆ. ಆ ರೀತಿ ಬರಬಾರ್ದು ಅನ್ನೋರು ಇಲ್ಲಿ ಎಕ್ಸ್ಟ್ರಾ ಪೀಸ್ನ ಜಾಯಿನ್ ಮಾಡ್ಕೋಬೇಕು. ನಮಗೆ ಎಕ್ಸ್ಟ್ರಾ ಪೀಸ್ ಜಾಯಿನ್ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂದರೆ ನೀವು ಆ ರೀತಿ ಕೂಡ ಹಾಕ್ಕೋಬೋದು. ನನ್ನ ಡಿಫ್ರೆನ್ಸ್ ಯಾವ ರೀತಿ ಡಿಫ್ರೆನ್ಸ್ ಇದೆ, ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು, ಯಾವ ರೀತಿ ಹಾಕ್ಕೊಂಡ್ರೆ ಯಾವ ರೀತಿ ಬರುತ್ತೆ ಅನ್ನೋದು ನಾನು ಈ
ಈ ಬ್ಯಾಸ್ಕೆಟ್ ಹಾಕೋದ್ರಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಸೊ ನಾನು ಶಿವನ್ ಕಣ್ ನಾಟು ಮಿನಿ ಬ್ಯಾಸ್ಕೆಟ್ ತೋರಿಸ್ಕೊಟ್ಟಿದ್ದೆ. ಮಿನಿ ಬ್ಯಾಸ್ಕೆಟಲ್ಲಿ ಈ ಕಡೆ ಸೈಡಲ್ಲಿ ಹೋಲ್ಸ್ ದೊಡ್ಡದಾಗಿ ಬಂದಿದೆ, ಆ ರೀತಿ ಹಾಕ್ಕೊಂಡು ಅದು ತೋರಿಸ್ಕೊಟ್ಟಿದ್ದೀನಿ. ಸೊ ಇದರಲ್ಲಿ ತೋರಿಸಿರೋದು ಎಕ್ಸ್ಟ್ರಾ ಪೀಸ್ ವೇರ್ ಜಾಯಿನ್ ಮಾಡಿಕೊಂಡು ಹೋಲ್ಸು ದೊಡ್ಡದಾಗಿ ಬರ್ದಲ್ಲೇ ಇರೋ ರೀತಿ ಪೂರ್ತಿ ಶಿವನ್ ಕಣ್ ನಾಟೆ ಬರೋ ರೀತಿ ಹಾಕ್ಕೊಳ್ಳೋದು. ಸೊ ಈ ಬ್ಯಾಸ್ಕೆಟ್ನ ನನಗೆ ಆರ್ಡರ್ ಕೊಟ್ಟಿರೋರು ಬಂದು ರಾಘವೇಂದ್ರ ಸರ್ ಅಂತ. ಥ್ಯಾಂಕ್ ಯು ರಾಘವೇಂದ್ರ ಸರ್ ಅವರೇ ನನಗೆ ಈ ಆರ್ಡರ್ನ ಕೊಟ್ಟಿದ್ದಕ್ಕೆ. ಸೊ ಇದಕ್ಕೆ ಮುಂಚೆ ನನ್ನ ಹತ್ರ 2 ಬ್ಯಾಗ್ ಪರ್ಚೇಸ್ ಮಾಡಿದ್ರು, ಅದು ಕ್ಯೂಟಾಗಿತ್ತು ಅಂತ ಹೇಳ್ಬಿಟ್ಟು ನನಗೆ ಇನ್ನೊಂದು ದೊಡ್ಡ ಸೈಜ್ ಬ್ಯಾಗ್ ಆರ್ಡರ್ ಕೊಟ್ಟಿದ್ರು. ಥ್ಯಾಂಕ್ ಯು ರಾಘು ಸರ್ ನನಗೆ ಈ ಬ್ಯಾಸ್ಕೆಟ್ನ ಆರ್ಡರ್ ಕೊಟ್ಟಿದ್ದಕ್ಕೆ. ಸೊ ಇದು ನಾರ್ಮಲ್ ಬಾಕ್ಸ್ ನಾಟ್ ಹಾಕ್ಕೊಂಡು ಹಾಕ್ತೀವಲ್ವ ಬ್ಯಾಗು, ಇದೇ ಮೆಷರ್ಮೆಂಟಲ್ಲಿ ಹಾಕ್ಕೊಂಡಿರೋದು ಬ್ಯಾಗಿಂತ ಸ್ವಲ್ಪ ವೆಯ್ಟ್ ಬಂದಿದೆ ಇದು. ಸೊ ನಾರ್ಮಲ್ ಬ್ಯಾಸ್ಕೆಟಿಗೆ ನಮಗೆ 8 ಬಂಡಲ್ ವೈರ್ ಹಿಡಿದಿದೆ, ಇದಕ್ಕೆ ನನಗೆ 9 ಬಂಡಲ್ ವೈರ್ ಹಿಡಿದಿದೆ. ಸೊ ಇದಕ್ಕೆ ಬಂದು ನಾನು ಆಯಿಲ್ ರೆಡ್ ಕಲರು ಮತ್ತು ಮಿಲ್ಕ್ ವೈಟ್ ಕಲರ್ ಕಾಂಬಿನೇಷನಲ್ಲಿ ಹಾಕಿದ್ದೀನಿ. ಸೊ ಹೈಲೈಟಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಲೈಟು ಮತ್ತು ಡಾರ್ಕ್ ಕಲರ್ ಚೂಸ್ ಮಾಡ್ಕೊಂಡು ಹಾಕಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ಗೂ ಈ ಡಿಸೈನಿಗೂ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದೆ ಅಂದರೆ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ ನೋಡಿ. ಒಳಭಾಗದಲ್ಲಿ ನಮಗೆ ಈ ರೀತಿ ಬರುತ್ತೆ. ಒಳಭಾಗದಲ್ಲಿ ನಮಗೆ ನಾರ್ಮಲ್ ನಾಟಿಗೆ ಬರೋ ರೀತಿ ಬರೋದಿಲ್ಲ, ಈ ರೀತಿ ಜಿಗ್ಸಾಕ್ ಶೇಪಲ್ಲಿ ಬರುತ್ತೆ. ಸೊ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು ಇದನ್ನು ಮೆಷರ್ಮೆಂಟ್ನ ನೋಡೋದಾದರೆ ನೋಡಿ, ತಳ ಅಗಲ ಬಂದು 17.5 ಇಂಚು ಅಗಲ ಬಂದಿದೆ. ಇನ್ನು ತಳ ಎತ್ತರನ ನೋಡೋದಾದರೆ ನನಗೆ 8 ಇಂಚು ಎತ್ತರ ಬಂದಿದೆ ನೋಡಿ, 8 ಇಂಚು ಎತ್ತರ ಬಂದಿದೆ. ಇನ್ನು ನಾವು ಬ್ಯಾಸ್ಕೆಟ್ದು ಎತ್ತರ ನೋಡೋದಾದರೆ 14.5 ಇಂಚು ಎತ್ತರ ಬಂದಿದೆ. ಸೊ ಈ ಮೆಷರ್ಮೆಂಟಲ್ಲಿ ಈ ಬ್ಯಾಸ್ಕೆಟ್ ಬಂದಿದೆ. ಸೊ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ಈ ಡಿಸೈನ್ದು ಈ ರೀತಿ ಬ್ಯಾಸ್ಕೆಟ್ ಹಾಕ್ಕೋಬೇಕು ಅನ್ನೋವಂಥವ್ರು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂದ್ಬಿಟ್ಟು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ಆ ವಿಡಿಯೋನ ನೋಡಿಬಿಟ್ಟು ಬ್ಯಾಸ್ಕೆಟ್ನ ಹಾಕ್ಕೋಬೋದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಈ ರೀತಿ ಬ್ಯಾಸ್ಕೆಟ್ಸ್ ಆಗಲಿ, ಮ್ಯಾಕ್ರಮ್ ಬ್ಯಾಗ್ಸ್ ಆಗಲಿ, ಮ್ಯಾಕ್ರಮ್ ಪ್ರಾಡಕ್ಟ್ಸ್ ಆಗಲಿ, ವೈರ್ ಬ್ಯಾಸ್ಕೆಟ್ಸ್ ಆಗಲಿ ಬೇಕಿದ್ದಲ್ಲಿ ಈ ವಿಡಿಯೋದಲ್ಲಿ ನಾನು ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಿ, ನೀವು ನನಗೆ ವಾಟ್ಸಪ್ ಮಾಡ್ಬೋದು. ನೀವು ಯಾವ ಡಿಸೈನು, ಯಾವ ಮೆಷರ್ಮೆಂಟು, ಯಾವ ಕಲರಲ್ಲಿ ಕೇಳ್ತೀರೋ ಸೇಮ್ ಮೆಷರ್ಮೆಂಟು, ಸೇಮ್ ಡಿಸೈನು, ಸೇಮ್ ಕಲರಲ್ಲಿ ನಾನು ಹಾಕ್ಬಿಟ್ಟು ಕೊಡ್ತೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.